ಭಗವಂತ ನಿನ್ನ ಬಿಟ್ಟರೆ ನನಗೇನು ಬೇಡ. ನೀವಾಗಿದ್ದರೆ ಏನು ಬಿಡ್ತಿದ್ರಿ ಮೊದಲು ಗೊತ್ತಿಲ್ಲ. ಮತ್ತೆ ನಾನು ಮದುವೆ ಆಗಲ್ದವ್ರು ಒಂದು ಹೆಣ್ಣು ನೋಡಪ್ಪ ಇದನ್ನ ಐತಿದ್ರಿ ಮತ್ತೆ ಹೊಲ ಇಲ್ದವ್ರು ಹೊಲ ಮನೆ ಅವಂದ ನಿನ್ನ ಹೊರತು ಜಗದೊಳಗೆ ಅನ್ಯ ನನಗೇನೂ ಬೇಕಾಗಿಲ್ಲ ಭಗವಂತ. ನಿನ್ನ ಆಶೀರ್ವಾದ ನಿನ್ನ ಕೃಪೆ ನೀವೊಬ್ಬಿದ್ರೆ ಸಾಕು, ನನ್ನ ಜೀವನ ಪಾವನ ಅಂತ ಹೇಳಿದ. ತಥಾಸ್ತು ಅಂಥೇಳಿ ಮಲ್ಲಿಕಾರ್ಜುನ ಮಾಯ ಆಗ್ತಾನೆ. ಅಲ್ಲಿಂದ ಎಲ್ಲರನ್ನೂ ಕರ್ಕೊಂಡು ಏನು ಅಂತ ಕೇಳಿದ್ರೆ ಕದಡಿ ವನಕ್ಕೆ ಬರ್ತಾರೆ. ಕದಡಿ ವನ ಬಂದ ಸಮಯದೊಳಗೆ ಅಲ್ಲಿ ಒಂದು ಗುಹೆ ಒಳಗೆ ಚಾಂಗ್ಲೇರಿ ಗುರುಲಿಂಗ ಯೋಗಿ ಅಂಥೇಳಿ ಒಬ್ಬ ಮಹಾತ್ಮನ ದರ್ಶನ ಆಗ್ತದೆ. ಅವನಿಂದ ತತ್ವೋಪದೇಶವನ್ನು ಕೇಳಿಕೊಂಡು ಯೋಗದ ರಹಸ್ಯವನ್ನು ಕಳ್ಕೊಂಡು ಅವರ ಸಂಪೂರ್ಣ ಆಶೀರ್ವಾದವನ್ನು ಪಡ್ಕೊಂಡ ಎಲ್ಲರೂ ಕೂಡಿ ಮತ್ತು ಗ್ರಾಮಕ್ಕೆ ಮಾದನ ಹಿಪ್ಪರಿಗೆ ಎಲ್ಲರೂ ಯಾತ್ರೆಯನ್ನು ಮುಗಿಸ್ಕೊಂಡು ಬರ್ತಾರೆ. ಮುಗಿಸೊಂದು ಬರೋದ್ರೊಳಗೆ ಭಕ್ತರೆಲ್ಲ ಊರು ಜನ ಎಲ್ಲ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಮನೆ ಕರ್ಕೊಂಡು ಬರ್ತಾರೆ. ಮನೆ ಕರ್ಕೊಂಡು ಬಂದು ಅದೇನೋ ಮಾಡ್ತಾರಲ್ಲ, ದೇವ್ರ ಇವೆಂಥ ದೇವ್ರ ಕರ್ಕೊಂಡ್ರಿ ನೀನು ಕರ್ಕೊಂಡ್ರೇನಲ್ಲ, ನಿನ್ನ ದೇವ್ರ ಕರ್ಕೊಳ್ದಿತ್ತೇನೋ ಇಂದು ಕಳಿಸೋದನ ಅದನ್ನ ಪಾಪ. ಅದೇನು ಪಾಪ ಮಾಡೈತೆ ದೇವ್ರು, ಅದು ಏನು ಪದ್ಧತಿ ಗೊತ್ತಿಲ್ಲ. ದೇವ್ರ ಕರ್ಕೊಂಡು ಬರೋದತ್ತ ಇಟ್ಕೋಬೇಕಲ್ಲ ಮನ್ಯಾಗ. ನಿಮಗೆ ಅವಗಾಡಕತ್ತೇನೋ ಅದನ್ನು ದೇವ್ರ ಮತ್ತೆ ಕಳಿಸಿಬಿಡ್ತಾರೆ. ಇದೇನು ಪದ್ಧತಿ ಗೊತ್ತಿಲ್ಲ. ಐದೇಶಿ ಅಂತ ಮಾಡ್ತಾರೆ ನಮ್ಮ ಕಡೆ. ಏನು ಮಾಡೋದು, ಐದೇಶಿ ಅಂತ ಮಾಡ್ತಾರೆ. ಇನ್ನೊಮ್ಮೆ ಹುಟ್ಟಿ ಬಂದಂಗೆ ಶ್ರೀಶೈಲಕ್ಕೆ ಹೋದವರು. ಯಾಕಂದ್ರೆ ಈಗಿನಂಗೆ ಶ್ರೀಶೈಲ ವ್ಯವಸ್ಥೆ ಇದ್ದಿದ್ದಿಲ್ಲ. ಐದೇಶಿ ಅಂತ ನಮ್ಮ ಭಾಗದೊಳಗೆ ಭಾಳ ಅದ್ಭುತವಾಗಿರುವಂಥ ಐದೇಶಿ ಕಾರ್ಯಕ್ರಮ ಮಾಡ್ತಾರೆ. ಅದ ದೇವರ ಕಳಿಸೋದು ಗತೆ. ಅದು ಮನೆ ಕಂಬಿ ತೊಗೊಂಡು ಹೋಗೋದು, ಹರ ಹರ ಮಾದೇವ ಅನ್ನೋದು, ಮಂಗಳಾರತಿ ಮಾಡೋದು, ಹಿಂಗೆಲ್ಲ ಇರ್ತೈತೆ ಅದು. ಆ ರೀತಿಯಾಗಿ ಇಲ್ಲೇನು ಅಂತ ಕೇಳಿದ್ರೆ ದೇವರ ಕಳಿಸುವಂಥ ವ್ಯವಸ್ಥೆ ಮಾಡಿದಾಗ ಅದು ಶರಣ ಶಿವಲಿಂಗೇಶ್ವರ ಮಠಾನ ಅದು ಮನೆ ಅಲ್ಲಿ ಮಠಾನ ಆಗೈತೆ. ಅದು ದೊಡ್ಡ ದಾಸೋಗನ ಮಾಡಿಬಿಟ್ರು ಅವರು. ದಾಸೋಗ ಮಾಡಿ ಎಲ್ಲರಿಗೂ ಊಟದ ವ್ಯವಸ್ಥೆ ದೇವರ ಕಳಿಸೋ ಅಂಥದ್ದು ಅದು ಒಂದು ಹಿರಿಯರು ಮಾಡ್ಕೊಂಬಂದು ನೇಮ. ಆ ಅದ್ಭುತವಾಗಿರುವಂಥ ಕಾರ್ಯಕ್ರಮ ನಡೆದೈತಿ. ಅಡಿಗೆ ಮಾಡೋರು ಅಡಿಗೆ ಮಾಡಾಕಿತ್ತಾರ. ಮಲ್ಕಪ್ಪ ನಾವು ಹಿರ್ತಾನ ಮಾಡ್ತಾನೆ. ಅದಕ್ಕೆ ಮಲ್ಕಜ್ಜಿ ಜಾಕೋಟಿ ಮಲ್ಕನ್ನ ನಾವು ಆ ಟೈಮ್ ಅವು ಅಡಿಗೆದ ಕಡೆ ವ್ಯವಹಾರ ಮಾಡಾಕತ್ತೇನ. ಇವ್ರ ಕಡೆ ಏನು ಅಂತ ಕೇಳಿದ್ರೆ ಶ್ರೀಶೈಲಕ್ಕೆ ಹೋಗಿ ಬಂದಾರ ನಮ್ಮ ಶರಣರು ಅಂಥೇಳಿ ಗ್ರಾಮದ ಜನ ಎಲ್ಲರೂ ಬಂದ ಆಯೇರಿ ಮಾಡ್ತಾರೆ. ಅದರ ಪ್ರಕಾರ ನಾವು ಇಂದಿರಾನಗರದವರೆಲ್ಲ ಕೂಡಿ ಆಯೇರಿ ಮಾಡೋಣ. ಕಮಿಟಿ ಅವರು ಬಂದು ಆಯೇರಿ ಮಾಡಿರಿ ಅಜ್ಜನ ಫೋಟೋಕ್ಕೆ ಮ್ಯೂಸಿಕ್. ಶರಣ ಶಿವಲಿಂಗೇಶ್ವರ ಮಹಾರಾಜ್ ಕಿ ಪದ್ಧತಿ. ನಿಮ್ಮ ಪರವಾಗಿ ಎಲ್ಲರ ಪರವಾಗಿ ನಮ್ಮ ಅಧ್ಯಕ್ಷರು ನಿಮ್ಮೆಲ್ಲರ ಭಕ್ತರ ಪರವಾಗಿ ಶ್ರೀಶೈಲಕ್ಕೆ ಹೋಗಿ ಬಂದಿರುವಂಥ ಭಗವಂತ ರೂಪೆಯಾಗಿರುವಂಥ ಭಗವಂತನ ದರ್ಶನ ಆಶೀರ್ವಾದ ಪಡೆದಿರುವಂಥ ಹರಿಕೆ ತೀರಿಸಿ ಬಂದಿರುವಂಥ ಶರಣ ಶಿವಲಿಂಗೇಶ್ವರರಿಗೆ ಆಯೇರಿ ಮಾಡುವಂಥ ಪದ್ಧತಿ. जय मंगल नम पार्वती याचरदारिಲ್ಲ सिद्धलिंगेश्वर महाराज की शरण शिवलिंगेश्वर महाराज की सकल साधु संत महाराज की
ಜಗಜ್ಜನನಿ ಶಾಂಭವಿ ಮಾತಾ ಕಿ ಜೈ ಮಂಗಲ ನಮ ಪಾರ್ವತಿ. ಅದು ಪತಿ ಶಿವಹರಾರ ನಿಮಗೆ ಬಿಟ್ಟದ್ದು. ಇಲ್ಲಿ ಆಯರ್ ಮಾಡವ್ರು ಆಯರ್ ಮಾಡತ್ತಾರ, ಅಲ್ಲಿ ಅಡಿಗೆ ಮಾಡವ್ರು ಅಡಿಗೆ ಮಾಡಾಕತ್ತಾರ. ಜಾವಳ್ಕೋಟಿ ಮಲ್ಕಣ್ಣ ಅಡಿಗೆ ಮಾಡೋ ಹಿರ್ತಾನ ಅವಂದ ಇರ್ತೈತಿ. ಅಂಥದ್ರೊಳಗೆ ಬೀಗರು ಬಿದ್ದರು ಶರಣರು ಸಂತರು ಸ್ವಾಮಿಗಳು ಶರಣರ ಮನ್ಯಾಗ ಊಟ ಐತಿ. ಅವ್ರಿಗೆಲ್ಲ ಕಾರ್ಯಕ್ರಮ ಶ್ರೀಶೈಲಕ್ಕೆ ಹೋಗಿ ಬಂದಾರ, ಅವ್ರದ್ದು ದರ್ಶನ ಮಾಡ್ಕೋಬೇಕಂತೇಳಿ ಅವಧೂತರು ಶರಣರು ಸಂತರು ಸಾಧುರು ಎಲ್ಲರೂ ಬರಾಕೈತರು. ಅಂಥದ್ರೊಳಗೆ ಒಬ್ಬ ಶಿವಪ್ಪ ಸಾಧು ಅಂತ ಬಂದು, ಶಿವಪ್ಪ ಸಾಧು ಅವ ಅವಧೂತ. ಈ ನಮಗತ್ತೆ ವಿಭೂತಿ ಹಚ್ಕೊಂಡು ಚಂದನ ಅಂಗಿ ಹಾಕೊಂಡು ಇಸ್ತ್ರಿ ಮಾಡಿ ಹಿಂಗಿಲ್ಲವ. ಅವಧೂತರು ಹೆಂಗಿರ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಮೇಯೆಲ್ಲ ಬೂದಿ ಬಡ್ಕೊಂಡು ಒಂದು ಕೌಪಿನ ಹಾಕೊಂಡು ಎತ್ತರ ಕೂದಲ ಬಿಟ್ಕೊಂಡು ಮೈ ಎಲ್ಲ ಬೂದಿ. ಸಾಧು ಬಂದಾನ, ಒಬ್ಬ ಸಾಧು ಬಂದಾನ ಅಂತಾರಲ್ಲ, ಹಂಗೆ ಬಂದು ಬಿಟ್ಟ. ಅವಧೂತರು ಬಂದಾರ ಅಂತೇಳಿ ಮಂದಿ ಎಲ್ಲ ನಮಸ್ಕಾರ ಮಾಡಕ್ಕೆ. ಅವಧೂತರು ಬಂದಾರ ಅಂತೇಳಿ ಎಲ್ಲರೂ ಆ ಶಿವಪ್ಪ ಸಾಧುಗ ನಮಸ್ಕಾರ ಮಾಡಾಕೈತು. ಇವಂದು ಏನು ಪಾಪ ಇತ್ತೋ ಏನೋ ಅವಂದ, ಆ ಹುಚ್ಚು ಸ್ವಾಮಿಗೆ ಯಾಕೆ ಕಾಲು ಬೀಳ್ತಿರೋ ಅಂದಿವ. ಅದೇನು ಸಾಧು ಪಾದು ಅದು ಒಂದು ನಮ್ಮನೆ ಹುಚ್ಚಾಯ್ತರಿ. ಅವೇನು ಮಹಾತ್ಮನ ದೊಡ್ಡ, ಅವ್ರಿಗೆ ಯಾಕೆ ಕಾಲು ಬೀಳ್ತಿರ್ಲಿ. ಇಂಥ ಸಾಧುರಿಗೆಲ್ಲ ನಾವು ಬಾಗೋದಿಲ್ಲಪ್ಪ, ಇಂಥವಕ್ಕೆಲ್ಲ ನಮಸ್ಕಾರ ಮಾಡೋದು. ಇಂಥವ ಅಂತೇಳಿ ನಿಂದ ಮಾಡಾಕೈತದ. ಸಾಧು ಇಲ್ಲೇನೈತವ ನಿಂದು ಕೆಲಸ, ಹಂಗಾತ ಹಿಂಗಾತಂತ ಅನ್ನಕೈತದ. ಅವ್ರು ಸಾಧು ಅಂದರು, ಬಗಳು ಹೊಲಕ್ಕು ಅಂದ್ರು. ನೋಡಿತಕ್ಕ ನೋಡ್ತಾರ ಅವರು. ಬಗಳು ಹೊಲಕ್ಕ ಆನೆ ಹೋಗಂಗೆ ಹೋದ್ರೆ ನಾಯಿ ಬಗುಡ್ತಾವು, ಕಚ್ಚಾಕೇನು ಆಗೋದಿಲ್ಲ ಅಂತೇಳಿ ಅವ್ನು ಸುಮ್ಮ ಹೋದ. ನೀವು ಏನು ತಿರುಗೇ ನೋಡಿಲ್ಲ, ಅವ್ನು ತಿರುಗಿ ನೋಡಕ್ಕೆ ಹೋಗೋದಿಲ್ಲ. ಅವ್ರು ಮೊದಲು ಒಟ್ಟ ನೋಡೋದಿಲ್ಲ, ನೋಡಬಾರ್ದು ನೋಡ್ರಿ ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ. ಅವ ಹಂಗೆ ನಿಂದ ಮಾಡ್ತಿದ್ದಾಗ ಅವಕ್ಕೇನು ಸಾಧು ಅದೇನ ಅದಕ್ಕೇನು ನಮಸ್ಕಾರ ಮಾಡ್ತಾರೆ. ಆಮೇಲೆ ದೊಡ್ಡ ಶರಣ ಹಿಂಗೆ ತನಕೈತದ. ಅವ್ರು ಹಂಗೆ ಮಾಡೋರು ಮಾಡ್ತಿದ್ರೆ ಹಂಗೆ ಆಗೋದು. ಅದು ನಡೆದು ಜಗತ್ತಂದ್ರೆ ಹಿಂಗೆ ಇರೋದನ. ಅವ ಹಂಗೆ ಮುಂದೆ ಹಂಗೆ ಒಳಗ ಹೊಂಟ. ಅವ ಎಷ್ಟು ಸೊಕ್ಕಿರ್ತೈತಿ ಮಂದಿದಾರೆ. ಅವ್ನು ವಿನಾಶಕಾಲೇ ವಿಪರೀತ ಬುದ್ಧಿ. ಇದರ ಹೋದ ಅವಂಗ ಸುಮ್ಮ ಹೊಂಟಾನ. ಪಾಪ ಸನ್ಯಾಸಿ ಸುಮ್ಮ ಹೊಂಟಾನ. ಅವನು ಇದರವಾಗಿರ್ತಾನ. ಎಷ್ಟು ಸೊಕ್ಕಲೇ ನಿನಗೆ, ಸಾಧುಗೆ ತಾನ ಸೊಕ್ಕಲೆ ಹೋಗ್ಯಾನ. ಎಷ್ಟು ಸೊಕ್ಕಲೇ ನಿನಗೆ, ಹಂಗೆ ಒಳಗೆ ಬರ್ತೀನಿ. ನಿನ್ನಂಥ ಸಾಧುರು ಇಲ್ಲಿ ಒಳಗೆ ಬರಬಾರ್ದು. ನಿನ್ನ ಕರೆ ತಾಕತ್ತ ಇದ್ರ ಸಾಧುರನ್ನ ಪರೀಕ್ಷೆ ಮಾಡೋರು. ನಿಮ್ಮ ತಾಕತ್ತು ವಿಚಾರ ಮಾಡ್ರು ನೀವು. ಮಹಾತ್ಮರನ್ನು ಕೆಣಕಬಾರ್ದು. ಕರೆ ನಿನ್ನ ತಾಕತ್ತು ಇತ್ತಂದ್ರೆ ಹುಗ್ಗಿ ಕುದಿಸಾಕತ್ತಿದ್ದೀವಿ ನಾವು. ಅದ್ರಾಗ ಬಂದು ಕೈ ಹಾಕಿ ಬೆಲ್ಲ ಕಲಸು ನೋಡೋಣ ಅಂದವು. ಇಲ್ಲಿ ಹುಗ್ಗಿ ಮಾಡಾಕ್ತಾರೆ ಈಗ ನಮ್ಮಲ್ಲಿ. ಹೋಗೋಣ ನಾವು ಕಲಿಸ ರೆಡಿ ಇಟ್ಟಾಗ ನೋಡಕ್ಕೆ ಹೋಗವ್ರು, ನಾವು ಉಣ್ಣಕ್ಕೆ ಹೋಗವ್ರು. ಕಲಸ ಸುಡು ಹುಗ್ಗಿ ಒಳಗೆ ಬೆಲ್ಲ ಕಲಸು, ನಿನ್ನ ತಾಕತ್ತಿದ್ರ ಅಂದ ಕೂಡಲೇ ಎಲ್ಲಿದ ಸಿಟ್ಟು ಬತ್ತು. ಸನ್ಯಾಸಿ ಭಾಳ ಕೆಟ್ಟದು. ಕೆಣಕಬಾರದು ಮಹಾತ್ಮರನ್ನ. ತಿರುಗಿ ನೋಡಿದ, ನನ್ನ ತಾಕತ್ತೇನು ನೋಡ್ತೀವೋ ಮಲಿಕ್ಯ ಅಂದ. ಸುಮ್ಮ ಹೋಗ್ಯಾನ. ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ, ಎದ್ದು ಹೋಗಿರಿ ಇದ್ದ ನಿಂದಕರೆಲ್ಲ. ಆನಿದ್ದಂಗೆ ಶರಣ ಸಂತ ಮಹಾತ್ಮ ಅಂದ್ರ. ಇವ್ ನಿಂದ ಮಾಡತ್ತೇವಂತ ಅವನು ನೋಡಿದ ಭಾಳ ಅತಿ ಆದ ಕೂಡಲೇ ಮಲಿಕ್ಯ ನನ್ನ ತಾಕತ್ತೇನು ನೋಡ್ತೇವೆ ಬಾರ್ಲೆ ಅಂತ ಹೇಳಿ ಅವನು ಎಳ್ಕೊಂಡು ಹೋಗಿ ಆ ಹುಗ್ಗಿ ಒಳಗೆ ಕೈ ಹಾಕಿ ಬೆಲ್ಲ ಕಲಸಾಕೈತಿದ. ಅವು ಹೆಂಗೆ ಬೆಲ್ಲ ಕಲಸಾಕತ್ತಾನ, ಹಂಗೆ ಇವನು ಮೈ ಉರಿಯಾಕೈತಿ. ಹಂಗೆ ಇವನು ಮೈ ಉರಿದು ಉಳ್ಳಾಡಾಕೈತಿದ. ಅಟ್ರೊಳಗೆ ಶಿವಲಿಂಗ ಶರಣ ಓಡ್ಕೊಂತ ಬಂದ ಗೊತ್ತಿತ್ತು ಅವಾಗ. ಅಟ್ರೊಳಗೆ ಏನು ಅಂತ ಕೇಳಿದ್ರೆ ಆ ಶಿವಪ್ಪ ಸಾಧು ಅವ ಮಲಿಕ್ಯಾಗಂತಾನ, ಮಲಿಕ್ಯ ಸನ್ಯಾಸಿನಿ ಕೆಣಕ್ತೇನೋ, ಉರಿಯುವ ಕೆಳ್ಳಿಯ ತಗೊಂಡು ತಲೆ ಮಂಡೆ ಬಿಡಿಸುವಂತೆ ಬಸವಣ್ಣ ಹೇಳ್ಯಾನ. ಒಬ್ಬ ಮಹಾತ್ಮನ ಕೆಣಕೋದು ಹೆಂಗೆ ಆಕೈತಿ ಅಂದ್ರೆ, ಯಾರೋ ಹೆಣ್ಮಗಳು ಅಡುಗೆ ಮಾಡೋ ಹೊತ್ನಾಗ ತಲೆ ಭಾಳ ತೊಡಕಾಗಿತ್ತ, ಬೆಂಕಿ ತೊಗೊಂಡು ತಲೆ ಹಿಕ್ಕೊಂಡ್ಲತ್ತ. ಬಸವಣ್ಣ ಅವ್ರು ಉರಿಯುವ ಕೊಳ್ಳೆಯ ತೆಗೆದುಕೊಂಡು ತಲೆಯ ಮಂಡೆ ಸಿಕ್ಕ ಬಿಡಿಸುವಂತೆ ಸಾಧ್ಯ. ಹುಲಿಯ ಮೀಸೆ ಹಿಡಿದು ಒಲೆದು ಉಯ್ಯಾಲೆ ಆಡುವಂತೆ
ಯಾವನೋ ಹುಲಿ ನೋಡಿ ಚಂದ ಅದ ಅದ್ರ ಮೀಸ ಅಂತೇಳಿ ಅದನ್ನು ಹಿಡಿದು ಜೋತಿ ಬಿದ್ದು ಜೋಕಾಲಿ ಆಡಾಕತ್ತಿದ್ದ. ಉಳ್ದಾನೇನ್ರಿ ಬರ್ದಾರ ಬಸವನ. ಅಷ್ಟ ಅಲ್ಲ, ಇನ್ನೊಂದು ಮಾತಂತಾರ ಅವರು, ಸುಣ್ಣದ ಕಲ್ಲು ಕೂಡಲ ಸಂಗನ ಶರಣನೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲು ಕಟ್ಟಿಕೊಂಡು ಮಡುವ ಬಿದ್ದಂತೆ. ಹೊಳೆ ಈಸಬೇಕಾಗಿತ್ತು ಅಂತ ಹೇಳಿ ಈಸುಂಬಳ ತಗೊಂಡಾದ್ರೆ ಹೊಳೆ ದಾಟಕ್ಕೆ ಬರ್ತೈತಿ. ಅವ ಅಂದಂತ ಹೊಳೆ ಈಸಬೇಕಾಗೈತಿ ಅಂತ ಸುಣ್ಣ ಕಟ್ಕೊಂಡು ಈಸಿದ್ರೆ ಸುಟ್ಟ ಹೊಕ್ಕನ ಹೊರತಾಗಿ ಉದ್ಧಾರ ಆಗೋದಿಲ್ಲ. ಮಡಿಕ ನನ್ನ ಕೆನಕೆ ಇದೆ ಅಂದ್ರೆ ನಿನ್ನ ವಂಶವೇ ನಿರ್ವಂಶ ಆಗಿ ಹೋಗಲಿ ಅಂತ ಹೇಳಿದ. ಬಾರ ಸ್ವಲ್ಪ ಒಂದಿಟ್ಟು ಸಬಲ ನಿದ್ದೆ ಮಾಡತ್ತೇರೆ. ನಿನ್ನ ವಂಶವೇ ನಿರ್ವಂಶ ಆಗಿ ಹೋಗಲಿ ಅಂತೇಳಿ ಶಾಪ ಕೊಟ್ಟಾಗ ಗದ 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 ನಡಗಾಕತ್ತಿದ್ದ. ಅಷ್ಟೊಳಗೆ ಶರಣ ಬಂದ, ಕೆಲಸನೇ ಕೆಟ್ಟಿದಂದ. ಶಾಂತಮೂರ್ತಿ ಶರಣ ಅಂದ, ಕೆಲಸ ಕೆಟ್ಟಿದ್ದು. ಮಲ್ಕಪ್ಪನ ವಂಶ ನಿರ್ವಂಶ ಆಗಿ ಹೋಗುವಂಥ ಪ್ರಸಂಗ ಬತ್ತು. ನನ್ನ ಭಕ್ತ ಅವ ಏನೋ ವಿನಾಶ ಕಾಲ ವಿಪರೀತ ಬುದ್ಧಿ ಬಂದುಬಿಟ್ಟೈತಿ. ಅಣ್ಣವಲ್ಲ, ಯಾಕೆ ಅನಿಸ್ತು ಗೊತ್ತಿಲ್ಲ ಅಂಥೇಳಿ ತಪ್ಪಾತನೋ ತಪ್ಪ. ಯಪ್ಪ ಮೈ ಎಲ್ಲ ಉರಿ ಆಯಿತು ಅಂದಾಗ ಅವನ ಹೇಳಿದ, ಕೊನೆಗೆ ಅವನ ಕ್ಷಮ ಕೇಳಿದ. ಸನ್ಯಾಸಿ ನೀನು ಶಿವಪ್ಪ ಸಾಧು, ಕ್ಷಮ ಮಾಡು, ಅವನು ಕ್ಷಮ ಮಾಡು, ಶಾಂತ 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 ಆಗಿ ಶಾಂತ. ಶರಣ ಏನು ಶಾಂತಕ್ಯೋ, ಶಾಂತ ಇದ್ದು ಕೆಣಕಿದವ, ಕೆಣಕಿದವ್ ಶಾಂತ ಇದ್ದವನು ಕೆಣಕ್ಯಾನ. ವಿನಾಶ ಕಾಲ ಒಂದು ವಿಪರೀತ ಬುದ್ಧಿ. ನಾವು ವಿನಾಶ ಕಾಲ ಹೋಗೋದೈತಿ. ನಾನು ಮಾಡಲಿ ಅಂದ ಕೂಡಲೇ ನನ್ನರೇ ನೋಡಪ್ಪ, ನಾನು ಸೇವಾ ಮಾಡಾಕತ್ತೇನಂದ್ರೆ ನಾವು ರಕ್ಷಣೆ ಮಾಡಬೇಕು ಅಂದಾಗ ಅವ ಅಂದ, ನೀರದ ತಗೋ ನಿನ್ನ ಕೈ ನೀನು ಕಮ್ಮಿ ಇಲ್ಲ ಹೊಡಿ ಅಂದ. ನೀರು ಕೊಟ್ಟು ಹೊಡಿಸದ, ಉರಿ ಕಡಿಮೆ ಆತು. ಎದ್ದ ಸಾಷ್ಟಾಂಗ ನಮಸ್ಕಾರ ಮಾಡಿ, ನಾನು ವಂಶ ನಿರ್ವಂಶ ಆಗಿ ಹೋಗ್ತೈತಪ್ಪ, ಇನ್ನು ನೀನ ಕಾಪಾಡಬೇಕು, ಶರಣ ಶಾಂತ ನೀನಪ್ಪ ಅಂತ ಹೇಳಿದಾಗ ಶರಣ ಅಂತಾನ. ಸಾಧುಗ ಶಾಪ್ ತಕ್ವ ಅದನ್ನು, ಶಾಪ್ ತಕ್ವ ಅವನನ್ನು ಸೇವಾ ಮಾಡ್ಯಾನ, ಏನೋ ತಪ್ಪ್ಯಾನ, ಕ್ಷಮಾ ಮಾಡವನಂದಾಗ ಶಾಪ್ ಕೊಡಾಕ ಬರ್ತೈತಿ, ಶಾಪ್ ಮಾಡಕ್ಕೆ ಬರೋದಿಲ್ಲ. ಋಷಿಗಳ ಮಾತು ಸುಳ್ಳು ಆಗೋದಿಲ್ಲ. ಪಟ್ಟ ಶಾಪವನ್ನು ತಿರುಗಿ ತಗೊಳಕ್ಕೆ ಆಗೋದಿಲ್ಲ. ನಿನಗೆ ಶಕ್ತಿ ಅದ, ನನ್ನ ಮಾತು ಕರೆ ಆಗಿರಬೇಕು, ನಿನ್ನ ಮಾತು ಸತ್ಯ ಆಗಿರಬೇಕು. ಹಂಗೇನಾರ ಒಂದು ಹಾದಿ ಮಾಡ್ಕೊ ನೀನ ಅಂದ ಸಾಧು. ನನ್ನ ಮಾತನ್ನು ಉಳಿದಿರಬೇಕು, ನನ್ನ ಶಾಪಕ್ಕೆ ತಟಸ್ಥಾಗಕ್ಕೆ ಬಾರದು ಸಾಧ್ಯ ಇಲ್ಲ. ನಿನ್ನ ಪ್ರೀತಿ ತಂದ್ರೆ ನೀ ಅವನು ಉಡಿಸೋ ಎರಡೂ ಆಗಿರ್ಬೇಕು. ಹಂಗೆ ಮಾಡ ಅಂದ ಕೂಡಲೇ ಆಗಲಿಪ್ಪ ಸಾಧುಗಂತಾನ, ನಿನ್ನ ಆಶೀರ್ವಾದ ನನ್ನ ಶಿಷ್ಯನ ಮೇಲೆ ಇರಲಿ, ನಂದು ಅದ, ನೀ ಹಸ್ತ ಹಚ್ಚಂತ ಹೇಳಿ ಮಲ್ಕಾಜಿಗೆ ಗುರುಶಾಂತ್ ಯಾರು ಅಂತ ಕೇಳಿದ್ರೆ ಶಿವಲಿಂಗ ಶರಣ ಅಂತಾನ. ಮಹಾತ್ಮರ ಮಾತ, ಋಷಿಗಳಾಡಿದ ಮಾತು ಹುಷಿ ಆಗೋದಲ್ಲಪ್ಪ. ಅವಧೂತ ಅಗ್ರಗಣಿ ಅವ, ಅದಕ್ಕಾಗಿ ನಿನಗೆ ಶಾಪ ಕೊಟ್ಟಾನಂದ್ರೆ ಸುಳ್ಳಾಗಕ್ಕೆ ಬರೋದಿಲ್ಲ, ಅದನ್ನು ಅನುಭವಿಸಬೇಕಾಗ್ತದೆ. ಆದರೂ ಏನು ಅಂತ ಕೇಳಿದ್ರೆ ನೀ ಸೇವಾ ಮಾಡಿದ್ದಕ್ಕಾಗಿ ನಿನಗೇನು ಅಂದ್ರೆ ಶಾಪ ಆಗದೆ ಇದ್ರೂ ಶಾಪದ ವಕ್ರತೆ ಏನೈತೆ ಅದು ಕಡಿಮೆ ಮಾಡ್ತಾನೆ. ಹೆಂಗಂದ್ರೆ ನಿನಗೇನು ವಂಶ ನಿರ್ವಂಶ ಆಗೋದು ಬೇಡ, ಆದರೆ ನಿನ್ನ ವಂಶದೊಳಗೆ ಮಾತ್ರ ಸುಟ್ಟ ಗಾಯಗಳು ಎಲ್ಲರಿಗೂ ನಿನ್ನ ವಂಶ ಪರಂಪರೆ ಉಳಿಲಿ ಅಂದ್ರೆ ಈಗಾದರೂ ಅದನ್ನು ಹಿಪ್ಪರಿಗೊಳಗೆ ಅವ್ರ ಮನೆತನದೊಳಗೆ ಸುಟ್ಟ ಗಾಯಗಳು ಮಕ್ಕಳ ಮರಿಗಳಿಗೆ ಸುದಕ ಈಗೂ ಅದಾವ. ತಾಕತ್ತದ ಒಬ್ಬ ಸನ್ಯಾಸಿಗೆ, ಒಬ್ಬ ಮಹಾತ್ಮ ಈಗ ಸದ್ದ ಐತ, ಹೌದಲ್ಲ? ಮಕ್ಕಳ ಮರಿಗಳಿಗೆ ಈಗ ಸದ್ದ ಏನು ಅಂದ್ರೆ ಸುಟ್ಟ ಗಾಯಗಳು ಎಲ್ಲಕ್ಕೂ ಆಗ್ತಾವೆ, ಅದೇನು ಸುಟ್ಟಿಲ್ಲ. ಆ ಸಾಧು ಶಿವಪ್ಪ ಸಾಧುನ ಶಾಪ, ಶರಣ ಶಿವಲಿಂಗೇಶನ ಉಶಾಪ ಎರಡೂ ಕೂಡಿ ಅದರ ತೀವ್ರತೆ ಕಡಿಮೆಯಾಗಿ ಇವತ್ತಾದರೂ ಅನುಭವಿಸ್ತಾರೆ. ಅದಕ್ಕಾಗಿ ಮಹಾತ್ಮರ ಕೂಡ ಉಕ್ಕಿನ ಕಡ್ಲಿ ತಿಂದಂಗೆ ಹಲ್ಲ ಮುರ್ಕೊಳ್ಳೋದು. ಅದಕ್ಕಾಗಿ ಪುಣ್ಯಾತ್ಮರ ಶರಣರ ಕಂಡ ಶರಣ ಆಗಬೇಕ ವಿನ ನಿಂದ ಮಾಡಬಾರ್ದು. ಬೇಕಾದ್ರೆ ಅವ್ರಂತೇಳಿ ಹೋಗ್ರಿ, ಬೇಡಾದ್ರೆ ದೂರ ಇರ್ರಿ. ಎಲ್ಲ ಕರೆ ಬೆಂಕಿ ಸೆರಗಿನಾಗ ಕಟ್ಕೊಂಡು ಬಾಳೆ ಮಾಡೋಕ್ಕೆ ಯಾರಿಗೆ ಆಗೋದಿಲ್ಲ. ಅದಕ್ಕಾಗಿ ಶರಣರ ಸಂತರು ಅಂದ್ರೆ ಬಹಳ ದೊಡ್ಡವರದಾರ. ಅವ್ರಿಗೆ ಬೇಡ್ಕೊಂಡ ವಿನಯದಿಂದ ಸೇವಾ ಮಾಡಿದ್ರಿ ವರ ಪಡಿತೀರಿ, ನಿಂದ ಮಾಡಿದ್ರಿ ಹಾಳಾಗಿ ಹೋಗ್ತೀರಿ. ಅದಕ್ಕಾಗಿ ಶರಣರ ಶಕ್ತಿ ಅದನ್ನು ಉಶಾಪ ಮಾಡಿ ಅದರ ಆ ಶಾಪದ ತೀವ್ರತೆಯನ್ನು ಕಡಿಮೆ ಮಾಡಿ ಇವತ್ತಿಗಾದರೂ ಅವ್ರ ಮನೆತನದೊಳಗೆ ಅದು ಗುರುತು ಐತಿ ಅನ್ನೋದನ್ನು ಪುರಾಣದೊಳಗೆ ಕೇಳಿದ್ದೇವೆ ಪುಣ್ಯಾತ್ಮರೇ. ಅಂಥ ಶಕ್ತಿ ಶರಣ ಸಾಧು ಮಹಂತರಿಗೆ ಇರ್ತದೆ. ಅದಕ್ಕಾಗಿ ಸಮಯ ಭಾಳ ಆಗ್ಯೋದ್ರಿಂದ ಇವತ್ತು ಮತ್ತೆ 15 ನಿಮಿಷ ಹೆಚ್ಚಾಯ್ತು. ಹಂಗೆ ಆಗೋದೇನು ಹೆಚ್ಚಾಗೋದು, ಬಂದಂಗೆ 3 ದಿವಸ ಉಳಿತಿಲ್ಲ ಏನು, ಹೌದಲ್ಲ? ಅದಕ್ಕಾಗಿ
ನಿಮ್ಮ ದಿನಾಲು ಒಂದೊಂದು ಆಶ್ಚರ್ಯಗಳು ಇರುತ್ತಾವ. ನಾಳೆ ನೀವು ಈಗ ಶರಣನ ಫೋಟೋಗಳು ಮೊದಲೆಲ್ಲ ಹಿಂಗೆ ಕೂತದ್ದು ಅದಾವ, ಹೌದಲ್ಲ? ಶರಣನ ಫೋಟೋಗಳು ಹಿಂಗೆ ಕೂತದ್ದು ಅದಾವ. ಇತ್ತಿತ್ತಲಾಗಿ ಏನು ಮಾಡಾಕತ್ತಾರ, ಕೈಯಾಗ ಒಂದು ಅದು ಎದಕ್ಕೆ ಬಂದಿರ್ಬೇಕು? ಹಾಂ, ನೀನ ಬರ್ದಿ ಪದ ಆತಾರ ಅವರು. ಬೆಳಕಾಗಿ ಬಂದೆ ಅಂತ ಪದ ಬರ್ದಂಡೆ ಗೊತ್ತಾಗಿರ್ಬೇಕಲ್ಲ. ಆವತ್ತಿಗೆ ಇವ್ರು ಹಿಪ್ಪರಿಗೆ ಅವರು ಎಲ್ಲರೂ ಕೂಡ ಅದೊಂದು ಕಂದಿಲ್ ಕೊಡಾಕತ್ತಾರೆ. ಆದರೂ ಆ ಕಂದಿಲ ಅವನ ಕೈಯಾಗ ಶಾಶ್ವತ ಆಗಿ ಉಳಿಬೇಕಾದ್ರೆ ಅದಕ್ಕೊಂದು ಹಿನ್ನೆಲೆ ಅದ. ಆ ಹಿನ್ನೆಲೆನ ನಾಳೆ ಬರ್ತದೆ. ಕಂದಿಲ್ ಯಾಕೆ ಕೊಟ್ಟರು? ಕೈಯಾಗ ಏನಾದ್ರು ಬಡಿಗೆ ಕೊಡಬೇಕು, ಕಮಂಡ್ಲ ಕೊಡಬೇಕು, ಯೋಗದಂಡ ಕೊಡ್ಬೇಕು. ಅದನ್ನು ಬಿಟ್ಟಾರ ಇವರೆಲ್ಲ ಕಂದಿಲ್ ಕೊಟ್ಟಾರ. ಏನು ಕತ್ಲಾಗ ಹೋಗ್ಕಣವ? ಹಾಗಾಗಿ ಏನು ಅಂತ ಕೇಳಿದ್ರೆ ಆ ಕಂದಿಲ ಐತಿರಲ್ಲ, ಅದಕ್ಕೆ ಆ ಕಂದಿಲ ಅವನ ಕೈಯಾಗ ಬರ್ಬೇಕಾದ್ರೆ ಅದ್ಭುತವಾದ ಕಾರಣ ಐತಿ. ಅದು ಎದಕ್ಕೆ ಬಂದೈತಿ ಅನ್ನೋದನ್ನು ನಾಳೆ ನೋಡೋಣ ಅಂಥೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಓಂ ಶಾಂತಿ. ರೊಟ್ಟಿ ಗಟ್ಟಿ ಆದರೂ ನಮ್ಮ ಕಮಿಟಿ ಅವ್ರಿಗೆ ಏನು ತಂದರೂ ಸಾಲ್ವಲ್ಲಾಗಿ. ಹೋಳಿಗೆ ತಿನ್ನಂಗೆ ಆತಂದ್ರು ಹೋಳಿಗೆನೂ ತಂದು ಕೊಟ್ಟರು ನಮ್ಮ ಮವುಗಳು. ಹನ್ನೊಂದು ಹೇಳಿದ್ರೆ 151 ಹೋಳಿಗೆ ತಂದು ಕೊಟ್ಟ ಭಕ್ತಿವಂತರ ನಮ್ಮ ತಾಯಿಗಳು. ನೀವೆಲ್ಲ ಹೊಡ್ಕೋರು ನೀವು ಚಪ್ಪಡಿಗೆ. ಹಾಂ, ಮತ್ತು ಇವ್ರು ಹೊಡಿದಿಲ್ಲ, ನಿಮ್ಮ ಡುಬ್ಬ ನೀವು ಚಪ್ಪಡಿಸೋದು. ಮತ್ತು ಏನು ಮಾಡೋದು? ಅಂತ ಹಿರಿಯಾರು ಅದಾರ, ಇವ್ರು ಯಾರು ಒಬ್ಬರು ಹೊಡಿದು ತಿನ್ನಾಕಟ್ಟು ಶಾನ್ಯಾರು ಗಣಸರು ಇವ್ರು ಚಪ್ಪಡಿ ಹೊಡ್ಯಾಕಲ್ಲ. ಈಗ ಮತ್ತೆ ಅವ್ರಿಗೆ ಅಂದು ಆಸೆ ಆಗೈತೆ, ಅಪ್ಪಾರ ರೊಟ್ಟಿ ತಂದು ಕೊಟ್ರೆ ಒಣದು ಹೆಂಗೆ ತಿನ್ನೋದ್ರಿ ಎತ್ತು. ಓ, ಇಂದು ಕರಿಗಡ ಬಾ ಯಾರು ತಿನ್ಸ್ಯಾರ? ಹ್ಞೂ, ನೀವ ಅವು ಅವ್ರು ಹಿಂದೆ ಕೇಳಿದ್ರೆ ನಾನು ಅಂತಿಲ್ಲ ಮೆಲ್ಲಕ ಬರ್ತಾರೆ ನಮ್ಮ ಅಧ್ಯಕ್ಷರು. ಬಡ ಬಂದ್ರೆ ಏನಾರು ಅತಿ ಹೊತ್ತು ಹಿಡಿದು ಮೆಲ್ಲಕ ಬಂದು ಅವ್ರು ಬಂದ ಕೂಡಲೇ ನನಗೆ ಗೊತ್ತಾ, ನಿಮ್ದೇನು ಗೊತ್ತಾ ಅತ್ತನವ್ರಿ. ಏನಿಲ್ಲರಿ ಅಪ್ಪ ಅವ್ರ ರೊಟ್ಟಿ ತಂದು ಕೊಡ್ತಾರೆ ರೀ, ಬಿರುಸಿರ್ತಾವು ಮತ್ತು ಇಟ್ಟು ದಿವಸ ಬಿರುಸ ಅಂತ ಅವರ ಹೇಳ್ರಿ. ಮ್ಯಾತ್ಗೆ ಬೇಡ ಬಿರುಸು ತೊಗೊಂಬರಿ ಭಕ್ತರಿಗೆ ಅಂದ್ರೆ. ಈಗ ಬಂದಾರ ಎಲ್ಲರೂ ಕೂಡಿ ಅಪ್ಪಗಳು ಬಿರುಸಿರ್ತಾವು, ನಮ್ಮ ಸಂಬಂಧಿ ಹಲ್ಲಿ ಇರೋದಿಲ್ಲ, ಹೆಂಗೆ ತಿನ್ನೋದು ರೀ ಅಂದರು. ಕಾರ್ಬೇಡ ತಿನ್ರಲ್ಲ ಇನ್ನು ಇಲ್ರಿ, ಅದು ನಮ್ಮ ಮಠದಂಗೆ ಕಾರ್ಬೇಡ ಚಲೋ ಆಗೋದಿಲ್ಲ. ನಮ್ಮ ಭಕ್ತರು ನಮ್ಮ ಊರಾನ ಅವ್ವಗಳು ಹಾಂ ಹಿಂಗೆ ಎಡಿ ಅವ್ರದ್ದು ಏನಾರೇ ಮಾಡ್ಕೊಂಡು ಬಂದ್ರೆ ಚಲೋ ಆಕೈತಿ. ಏನು ಬದ್ನಿಕಾಯಿ ಒಣಗಿಬೇಕಾ? ಕಾಯಿಪಲ್ಯ ಅದು ನೋಡಿದಲ್ಲ, ಅದಕ್ಕೆ ಕೊನೆಗೆ ಏನು ಮಾಡಿದ್ವಿ ನಾವು, ಅಂಬ್ಲಿ ತರ್ತೀರಿ ಎಷ್ಟು ಬೇಕು ತರ್ತೀರಿಲ್ಲ. ಏನು ಮಾಡಿರಿ ನೀವು ರೊಟ್ಟಿ ತೊಗೊಂಬರೋರು ಶಿಸ್ತು ಬರ್ರಿ. ನೀವು ಆ ಅಂಬ್ಲಿ ಯಾರ ಕೈ ಕೊಟ್ಟು ಕಳಿಸ್ರಿ. ಮತ್ತು ಮ್ಯಾಡ ರೊಟ್ಟಿ ಕೈಯಾಗ ಅಂಬ್ಲಿ ತೊಗೊಂಡು ಇಲ್ಲಿ ಬಂದ್ರೆ ಎಲ್ಲಿ ಜಾಗ ಸಾಲ್ಬೇಕು? ಅದಕ್ಕೆ ಅಲ್ಲಿ ಅಂಬ್ಲಿ ಈ ಉತ್ಸವದಾಗ ಅಂಬ್ಲಿ ಬೇಡ, ಅದನ್ನು ಅಂಬ್ಲಿ ಅಲ್ಲಿ ಮಠದಾಗ ತಂದು ಶುರುವಾಗಿ ಹುಡುಗರು ಕೈ ಕೊಟ್ಟು ಕಳಿಸ್ರಿ. ನೀವು ಬರಬೇಡ್ರಿ. ನೀವು ಒಮ್ಮೆ ಚಂದಕ್ಕೆ ವಿಭೂತಿ ಹಚ್ಕೊಂಡು ಹೇಮರೆಡ್ಡಿ ಮಲ್ಲಮ್ಮ ಬಂದಾಗ ತಯಾರಾಗೇ ಬಂದುಬಿಡ್ರಿ. ನೀವು ಒಮ್ಮೆ ಉತ್ಸವ ನೋಡ್ಬೇಕಲ್ಲ, ಇಡೀ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕಾಣಬೇಕು. ನಮ್ಮನ್ನು ಈ ಇಂದಿರಾನಗರದ ರೊಟ್ಟಿ ಆ ಕಡೆ ಹುಬ್ಳಿಗೆ ಸಿದ್ದಾವಣ್ಣ ಗಟ್ಟಿ ಅತ್ತಾರಲ್ಲ, ಆ ರೊಟ್ಟಿ ತಕ ಹೋಗಿ ನೆನಪಾಗ್ಬೇಕು ಎಲ್ಲರಿಗೂ. ಹಂಗೆ ನಾಳೆ ಅಂಬ್ಲಿ ಕೊಟ್ಟರೆ ಕಳಿಸ್ರಿ. ಮಧ್ಯಾಹ್ನದಾಗರೆ ಮಧ್ಯಾಹ್ನ ಮೇಲೆ ಅಂಬ್ಲಿ ಕೊಟ್ಟು ಕಳಿಸ್ತೀವಿ. ನೀವು ಹಾಂ ಅಷ್ಟು ಸೌಡಿಲಿ ಇವ್ರಿಗೆ 5 ಆಯ್ತು 5 ಕೊಟ್ಟು ಕಳಿಸ್ರಿ. ಅವ್ರು ಹೇಳ್ದಂಗೆ ಕೇಳಬೇಕಲ್ಲ. ಮತ್ತು ಇನ್ನೊಂದು 3 ದಿವಸ ಐತಿ. 5 ಗಂಟೆಗೆ ಕೊಟ್ಟು ಕಳಿಸ್ರಿ. ನೀವು ಮಾತ್ರ ಎಲ್ಲರೂ ಚೆಂದಂಗೆ ತಯಾರಾಗಿ ನಾಳೆ ರೊಟ್ಟಿ ತೊಗೊಂಡು ಕರೆಕ್ಟ್ 7 ಗಂಟೆಗೆ ಬರ್ರಿ. 7:15 ಅಲ್ಲಿದ ಉತ್ಸವ ಮಾಡ್ಕೊಂಡು 8ಕ್ಕೆ ಮತ್ತೆ ಅಲ್ಲಿ ವ್ಯವಸ್ಥೆ ಮಾಡ್ತೀರಿ ರೊಟ್ಟಿ ಇಡಕ್ಕೆ. ಹಾಂ, ಅದನ್ನಾರು ಮಾಡಿರಿ. ಮತ್ತು ಬರೀ ಆಂಬ್ಲಿ ಬೇಕು, ರೊಟ್ಟಿ ಬೇಕು. ಆಂಬ್ಲಿ ಅಲ್ಲೇ ಇಡ್ರಿ, ನಾವು ಇಲ್ಲಿ ರೊಟ್ಟಿ ಇಡೋರು ಚೆಂದಂಗೆ. ಇವ್ರು ನಟ್ಟು ತೆಳ್ಕೊಂಡಿರಲಿ ಹಿರಿಯರೆಲ್ಲರೂ ಅಲ್ಲಿ ರೊಟ್ಟಿ ನಾವು ಇಡೋರು. ಯಾಕಂದ್ರೆ ನಮ್ಗೆ ಫೋಟೋ ಹೊಡ್ಯಾಕೊಡೋರು, ನಾವು ವೀಡಿಯೋ ಮಾಡ್ಕೊಳ್ಳೋರು. ಇಂದಿರಾನಗರದ ರೊಟ್ಟಿ ನಮ್ಮ ತಾಯಿಗಳು ತಾಕತ್ತೇನು ಅನ್ನೋದು ಗೊತ್ತಾಗ್ಬೇಕು ಎಲ್ಲ ಕಡೆ. ಅದಕ್ಕಾಗಿ ನಾವು ವೀಡಿಯೋ ಮಾಡ್ಕೊಂಡು ಬಿಡೋರದಿದ್ದೀವಿ ನಾವು. ಅದಕ್ಕಾಗಿ ನಾಳೆ ಅಂಬ್ಲಿನೂ ತೊಗೊಂಡು ಕೊಟ್ಟು ಕಳಿಸ್ರಿ. ರೊಟ್ಟಿ ತೊಗೊಂಡು ನಾಳೆ ಎಲ್ಲ ರೊಟ್ಟಿ ತೊಗೊಂಡು ವೈಭವ ಜಾತ್ರೆ, ರೊಟ್ಟಿ ಜಾತ್ರೆ ಅಂತಾರೆ ಅದಕ್ಕೆ. ಶಿವಲಿಂಗ ಅಜ್ಜನೂ ರೊಟ್ಟಿ ಜಾತ್ರೆ ಮಾಡೋನು ಎಲ್ಲರೂ ಕೂಡಿ. ಅದಕ್ಕೆ ನಾಳೆ ಎಲ್ಲರೂ 7 ಗಂಟೆಗೆ ಅಲ್ಲಿ ಮಠದ ಮುಂದೆ ಮೊದಲೊಂದು ದಿವಸ ಏನು ಪುರಾಣ ಉತ್ಸವ ಮಾಡ್ಕೊತ ಬಂದೀವಲ್ಲ, ಆ ಟೈಪ್ ನಾವು ಉತ್ಸವ ಮಾಡ್ಕೊತ ಬರುವಂಥ ವ್ಯವಸ್ಥೆ ಮಾಡೋಣ. ಅದಕ್ಕೆ ನಮ್ಮ ತಾಗಳೆಲ್ಲ ರೊಟ್ಟಿ ಆಮ್ಲಿ ತೊಗೊಂಡು ಬರ್ರಿ ಅಂತ ಹೇಳಿ ಮಾತು ವಿರಾಮ ಮಾಡ್ತೀನಿ. ಶಾಂತಿ.